ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ರೀಕನೆಕ್ಟ್ ಯಾವ ಥರ ಮಾಡೋದು ಮೀಶೋ ಕ್ರಿಯೇಟಿವ್ ಕ್ಲಬ್ಗೆ ಇನ್ಸ್ಟಾಗ್ರಾಮ್ನ ರೀಕನೆಕ್ಟ್ ಯಾವ ಥರ ಮಾಡೋದು ಅಂತ. ಸೊ ಇವತ್ತು ನಿಮಗೆ ಪೂರ್ತಿಯಾಗಿ ಹೇಳ್ಬಿಡ್ತೀನಿ, ಅದು ಆಗುತ್ತಾ ಆಗೋದಿಲ್ವಾ ಅಂತ. ಸೊ ನನಗೂ ಇದೇ ಪ್ರಾಬ್ಲಮ್ಸ್ ಬಂದಿದೆ, ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಸೊ ನಿಮ್ಮ ಮುಂದೆನೇ ನಾನು ತೋರಿಸ್ತೀನಿ ಯಾವ ಥರ ಇದು ಆಗುತ್ತಾ ಆಗಲ್ವಾ ಅಂತ ತೋರಿಸ್ತೀನಿ ನೋಡಿ. ಸೊ ನನಗೆ ಯಾವ ಥರ ಬಂದಿದೆ ಅಂದರೆ, ನಾನು ಮೀಶೋನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಏನು ಅಂತಂದರೆ, ಇವಾಗ ನಾನು ಕ್ಲಿಯರಾಗಿ ನಿಮಗೆ ಹೇಳ್ಬಿಡ್ತೀನಿ. ಇವಾಗ ಒಂದು ಅಕೌಂಟ್ನ ನೀವು ತೊಗೊಂಡು ಲಾಗಿನ್ ಆಗಿರ್ತೀರ, ಇನ್ಸ್ಟಾಗ್ರಾಮ್ ಅಕೌಂಟ್ನ ತೊಗೊಂಡು ಲಾಗಿನ್ ಆಗಿರ್ತೀರ. ಸೊ ಆ ಅಕೌಂಟ್ ನಿಮಗೆ ಬೇಡವಾಗಿರುತ್ತೆ, ಇಲ್ಲ ಅದರಲ್ಲಿ 0 ಫಾಲೋವರ್ಸ್ ಇರ್ತಾರೆ ಅಂತ ನಿಮಗೆ ಬೇರೆ ಅಕೌಂಟ್ನ ಕನೆಕ್ಟ್ ಮಾಡಬೇಕು ಅಂತ ಹೋಗ್ತೀರಾ. ಸೊ ಅವಾಗ ಏನು ಮಾಡಬೇಕು, ನಾವು ಪಾಸ್ವರ್ಡ್ನ ಚೇಂಜ್ ಮಾಡಿದರೆ ಬೇರೆ ಅಕೌಂಟು ಆಗುತ್ತೆ ಅಂತ ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ನಾನು ಅವ್ರ ವಿಡಿಯೋಗಳನ್ನು ನೋಡಿ ಒಬ್ಬರಿಗೆ ಹೇಳಿದ್ದೆ ಪಾಸ್ವರ್ಡ್ ಚೇಂಜ್ ಮಾಡಿ ಅಂತ. ಅವರು ಸಾನ್ವಿ ಅಂತ ನನಗೆ ಕಮೆಂಟ್ ಹಾಕಿದರು. ಸೊ ಏನು ಮಾಡಬೇಕು, ಬೇರೆ ಅಕೌಂಟ್ನ ನಾವು ಆ್ಯಡ್ ಮಾಡಬೇಕಂದ್ರೆ ಹೇಳಿ ಅಂತ. ಸೊ ಸಾನ್ವಿ ಅವ್ರಿಗೆ ಹೇಳಿದೆ ನಾನು ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ಅಂತ. ಸೊ ಆ ಥರ ನಾನು ಕೂಡ ನನಗೂ ಅದೇ ಪ್ರಾಬ್ಲಮ್ ಇರೋದರಿಂದ ನಾನು ಪಾಸ್ವರ್ಡ್ನ ಚೇಂಜ್ ಮಾಡಿದೆ. ಸೊ ಇವಾಗ ಇರ್ತಕ್ಕಂಥ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಪಾಸ್ವರ್ಡ್ ಚೇಂಜ್ ಮಾಡಿದ ತಕ್ಷಣವೇ ಹೋಗಿಬಿಡ್ತು, ಅದು ಲಾಗೌಟ್ ಆಗಿಬಿಡ್ತು ಮೀಶೋದಲ್ಲಿ. ಸೊ ಮತ್ತು ಏನು ಮಾಡಬೇಕು ಅಂತ ನಾನು ನೋಡಿ ನನಗೆ ಮತ್ತೆ ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಬರ್ತಾಯಿದೆ. ಅದು ಆಲ್ರೆಡಿ ಲಾಗೌಟ್ ಆಗಿಬಿಡ್ತು, ಯಾಕಂದರೆ ಅದರಲ್ಲಿ 0 ಫಾಲೋವರ್ಸ್ ಇದ್ದರು. ನನ್ನ ಬೇರೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ 700 ಮೇಲೆ 800 ಮೇಲೇ ನನಗೆ ಫಾಲೋವರ್ಸ್ ಇದ್ದಾರೆ. ಸೊ ಆ ಅಕೌಂಟ್ನ ನಾನು ಇವಾಗ ಇಲ್ಲಿ ರೀಕನೆಕ್ಟ್ ಮಾಡಬೇಕು ಅಂತಂದರೆ ಆಗ್ತಾಯಿಲ್ಲ. ಸೊ ಈ ಪ್ರಾಬ್ಲಮ್ಸು ತುಂಬ ಜನಕ್ಕೆ ಬರ್ತಾಯಿದೆ. ಯಾಕೆ ಆಗ್ತಾಯಿಲ್ಲ ಅಂತ ನಾನು ಕಸ್ಟಮರಿಗೆ ಹೋಗಿ ಮೀಶೋ ಅಲ್ಲಿ ನಂಬರ್ ತೊಗೊಂಡು ನಾನು ಕಸ್ಟಮರ್ ಕಾಲ್ಗೆ ಮಾಡಿದರೆ ಅವರು ಹೇಳಿದರು. ಏನಂತ ಹೇಳಿದರು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಗುತ್ತಾ ಆಗೋದಿಲ್ವಾ ಅಂತಲೂ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನಾನು ಈ ಥರ ಲಾಗಿನ್ ಆಗಿ ತುಂಬ ಸಲ ನಾನು ಟ್ರೈ ಮಾಡಿದ್ದೀನಿ. ಸೊ ನನಗೆ ಆಗ್ತಾಯಿಲ್ಲ. ನಿಮಗೂ ಇದೇ ಪ್ರಾಬ್ಲಮ್ ಆಗಿದೆಯಾ? ಸೊ ನಿಮಗೂ ಕನೆಕ್ಟ್ ಆಗಿದೆಯಾ? ಒಂದು ಸಾರಿ ಪಾಸ್ವರ್ಡ್ ಹಾಕಿ ಆದಮೇಲೆ ನಿಮಗೆ ಮತ್ತೆ ಇನ್ನೊಂದು ಇನ್ಸ್ಟಾಗ್ರಾಮ್ ಮೀಶೋ ಅಲ್ಲಿ ನಿಮಗೆ ಬಂದಿದೆಯಾ ಅಂತ ಹಾನೆಸ್ಟಾಗಿ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ಇದು ಬರ್ತಾಯಿಲ್ಲ, ನನಗೂ ಬಂದಿಲ್ಲ. ಸೊ ಹಾಗಾಗಿ ನನ್ನ ವಿಡಿಯೋ ನೋಡಿದವ್ರಿಗೂ ಕೂಡ ಕನ್ಫ್ಯೂಸ್ ಆಗಬಾರ್ದು. ನೀವು ಏನು ಪಾಸ್ವರ್ಡ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದು ಸೊಲ್ಯೂಷನ್ ಹೇಳೋದು ಇದೆ. ಏನು ಅಂತಂದರೆ, ನೀವು ಪಾಸ್ವರ್ಡ್ನ ಯಾವುದೇ ಥರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಒಂದು ಸಲ ಇದರಲ್ಲಿ ಪಾಸ್ವರ್ಡ್ನ ಚೇಂಜ್ ಮಾಡಿದ್ರಿ ಅಂದರೆ ನಿಮಗೆ ಯಾವುದು ಇನ್ಸ್ಟಾಗ್ರಾಮ್ ಐ ಡಿ ಇದರಲ್ಲಿ ತೊಗೊಳ್ಳೋದಿಲ್ಲ. ಹಾಗಾಗಿ ನಿಮಗೆ ಯಾವ ಐ ಡಿ ಇದೆ ನೋಡಿ, ಅದೇ ಐ ಡಿಯಿಂದ ನೀವು ವಿಡಿಯೋಸ್ನ ಹಾಕಿ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ಒಂದು ಸಲ ನೀವು ಪಾಸ್ವರ್ಡ್ನ ಹಾಕಿ ಲಾಗೌಟ್ ಆದ್ರಿ ಅಂದರೆ ನಿಮಗೆ ಯಾವುದೂ ಇಲ್ಲಿ ಕನೆಕ್ಟ್ ಆಗೋದಿಲ್ಲ. ಸೊ ನಾನು ಒಂದು 100 ಸರಿ ಟ್ರೈ ಮಾಡಿದ್ದೀನಿ, ನನಗೆ ಇದು ಯಾವುದೇ ಥರ ಲಾಗಿನ್ ಆಗ್ತಾಯಿಲ್ಲ. ಯಾಕಂತಂದರೆ ನಾನು ಒಂದು 2 ಸಲ ಪಾಸ್ವರ್ಡ್ನ ಚೇಂಜ್ ಮಾಡಿ ಅಟೆಂಪ್ಟ್ನ ಮಾಡಿದ್ದೀನಿ. ಸೊ ಅವರು ಕೂಡ ಹೇಳಿದರು, ಕಸ್ಟಮರಿಗೆ ನಾನು ಕಾಲ್ ಮಾಡಿ ಹೇಳಿದಾಗ, ಒಂದೇ ಇನ್ಸ್ಟಾಗ್ರಾಮ್ ಐ ಡಿನ ಒಂದು ಸಲ ಮೀಶೋ ಕ್ರಿಯೇಟಿವ್ ಲಾಗಿನ್ ಆದಾಗ ನಾವೇನು ಇನ್ಸ್ಟಾಗ್ರಾಮ್ ಐ ಡಿನ ಕೊಟ್ಟಿರ್ತೀವಿ ನೋಡಿ, ಅದೇ ಐ ಡಿಯಿಂದ ನಾವು ವಿಡಿಯೋಸ್ನ ಮಾಡಿ ಹಾಕಿ ಅರ್ನ ಮಾಡ್ಬೋದು. ನಾವು ಏನಾದರೂ ಪಾಸ್ವರ್ಡ್ನ ಒಂದು ಸಾರಿ ಚೇಂಜ್ ಮಾಡಿದರೆ ಮುಗೀತು, ಅದು ಬರೋದಿಲ್ಲ. ನೀವು ಕನ್ಫರ್ಮಾಗಿ ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಹೆಲ್ಪ್ ಸೆಕ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಕ್ವಶನ್ಗಳನ್ನು ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಕಾಲ್ ಮಾಡಿ ಕೇಳ್ಬೋದು. ನಾನು ತುಂಬ ಸಲ ಇದನ್ನು ಮಾಡಿದ್ದು ನೋಡಿ. ಹೆಲ್ಪ್ ಸೆಕ್ಷನಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ, ಇನ್ಸ್ಟಾಗ್ರಾಮ್ದು ಕೊಟ್ಟಿದ್ದಾರೆ. ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಪಾಸ್ವರ್ಡ್ನ ಚೇಂಜ್ ಮಾಡಿ ಅಂತ. ಸೊ ಪಾಸ್ವರ್ಡ್ನ ದಯವಿಟ್ಟು ಯಾರು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವುದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ನೋಡಿ, ಅದರಿಂದನೇ ನಾನು ನಿಮಗೆ ಹೇಳೋದು, ಕಂಟಿನ್ಯೂ ಮಾಡಿ. ಒಂದು ಸಲ ನೀವು ಪಾಸ್ವರ್ಡ್ನ ಚೇಂಜ್ ಮಾಡಿದ್ರಿ ಅಂದರೆ ಬೇರೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಅದು ತೊಗೊಳ್ಳೋದಿಲ್ಲ. ಆಯಿತಾ? ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಕನ್ಫ್ಯೂಸ್ ಆಗಬೇಡಿ. ನಂದು ಅದೇ ಪ್ರಾಬ್ಲಮ್ ಆಗಿರೋದು. ನಾನು ಬೇರೆಯವ್ರ ವಿಡಿಯೋ ನೋಡಿಬಿಟ್ಟು ಪಾಸ್ವರ್ಡ್ನ ಚೇಂಜ್ ಮಾಡಿಬಿಟ್ಟೆ. ಸೊ ಇವಾಗ ಹಳೇದು ತೊಗೊಳ್ತಾ ಇಲ್ಲ. ನನಗೆ ಫಾಲೋವರ್ಸ್ ಜಾಸ್ತಿ ಇರುವಂಥ ಅಕೌಂಟ್ನ ನಾನು ಇದಕ್ಕೆ ಹಾಕಬೇಕಂದ್ರೂ ಅದು ತೊಗೊಳ್ತಾ ಇಲ್ಲ. ಯಾವುದೇ ಥರ OTP ತೋರಿಸ್ತಾ ಇಲ್ಲ. ಇವನ್ ನಿಮಗೇನು ನೋಡಿ, ನನಗೆ ಮೀಶೋದವರೇ ಕಳಿಸಿದ್ದಾರೆ, ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಒಂದು ಲಿಂಕ್ನ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ನೋಡಿ.
ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಅದ್ರ ಮುಖಾಂತರ ಹೋಗಿ ಮಾಡಿದರೂ ಕೂಡ ನನಗೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನೀವು ಕೂಡ ನಾನೇನು ಕೇಳ್ತಿರಲ್ಲ ಆಗೋದಿಲ್ಲ. ಸೊ ಅದನ್ನು ಬಿಟ್ಬಿಡಿ. ಮುಂದೆ ನೋಡೋಣ ಯಾವ ಥರ ಫ್ಯೂಚರ್ಸ್ನ ತರ್ತಾರೆ ಮೀಶೋದವರು ಅಂತ. ನೋಡಿ, ವಾಟ್ಸಪ್ಪಲ್ಲಿ ನನಗೆ ಕಳಿಸಿದ್ರು ಅವರು. ಮತ್ತೆ ಲಾಗಿನ್ ಆಗಿ ನಾನು ತುಂಬ ಸಲ ಈ ಥರ ಮಾಡಿದ್ದೀನಿ ನೋಡಿ. ಮತ್ತೆ ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಸೊ ಹಾಗಾಗಿ ನಿಮಗೂ ಇದೇ ಪ್ರಾಬ್ಲಮ್ ಇರುತ್ತೆ. ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ಸ್ ಬರ್ತಾ ಇದೆ. ಹಾಗಾಗಿ ಅರ್ನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಆಟೋ DM ಮೂಲಕನೇ ನಾವು ಅರ್ನ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ನಾವು ಲಿಂಕ್ನ ಸೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಇನ್ನೊಂದು ಏನು ಅಂತಂದರೆ, ನೀವು ಬೇರೆದವರ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ಕೂಡ ಹಾಕ್ಬೋದು. ಆದರೆ ನಾನು ನಮ್ಮ ಯಜಮಾನ್ರ ಫೋನ್ ನಂಬರ್ ಕೂಡ ಹಾಕಿದ್ದೆ. ಅವರಿಗೆ OTP ಬಂತು. ಆದರೆ ಅವರ ಇನ್ಸ್ಟಾಗ್ರಾಮ್ ID ನನ್ನ ಫೋನಲ್ಲಿ ಬರುತ್ತೆ. ಸೊ ಅದು ಹೇಗಾಗುತ್ತೆ, ಅವರು ತೊಗೊಂಡು ಹೋಗ್ತಾರೆ. ಎದಕ್ಕಾದ್ರೂ ಫೋನ್ ತೊಗೊಂಡೋದಾಗ ನಾವು ಎಲ್ಲದಕ್ಕೂ ಇಸ್ಕೊಂಡು ವಿಡಿಯೋ ಮಾಡಿ ಅದರಲ್ಲಿ ಹಾಕೋದಕ್ಕೆ ಆಗೋದಿಲ್ಲ. ಸೊ ನೀವು ಹಂಗೆ ಬೇಕಾದರೂ ಮಾಡ್ಕೋಬೋದು. ಇದು ಒಂದು ಸೊಲ್ಯೂಷನ್ ಇದೆ. ಏನು ಅಂತಂದರೆ, ಹೇಳಿದ್ನಲ್ಲ, ಬೇರೆಯವರ ನಿಮ್ಮ ಮನೇಲಿ ಯಾವುದಾದ್ರೂ ಬೇರೆಯವರ ಫೋನ್ನ ತೊಗೊಂಡ್ಬಿಟ್ಟು ಆ ಫೋನ್ ನಂಬರ್ನ ನೀವು ಇಲ್ಲಿ ಏನು ಯೂಸರ್ ID ಎಲ್ಲ ಕೇಳಿಸ್ತೆ ನೋಡಿ, ಅಲ್ಲಿ ನೀವು ಹಾಕಿಬಿಟ್ಟು ಕನೆಕ್ಟ್ನ ಮಾಡ್ಬೋದು. ಸೊ ನೋಡಿ, ನಾನು ನಮ್ಮ ಯಜಮಾನ್ರ ಫೋನ್ ನಂಬರ್ನ ತೊಗೊಂಡು ಹಾಕಿದ್ದೆ. ಮಲ್ಲಿಕಾರ್ಜುನ್ ಅಂತ ಬಂತು. ಅವ್ರದ್ದೇ ಇನ್ಸ್ಟಾಗ್ರಾಮ್ ID ಓಪನ್ ಆಗ್ತಾಯಿದೆ. ಸೊ ಹಾಗಾಗಿ ನನಗೆ ಇವ್ರದ್ದು ಬೇಡ, ನಮ್ಮ ಅಕೌಂಟೇ ಬೇಕು. ಯಾಕಂದರೆ ಪ್ರತಿ ಸಲ ಅವ್ರ ಫೋನ್ನಲ್ಲಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೇನಿದೆ ನೋಡಿ, ಯಾವ ಅಕೌಂಟ್ ಇದೆ ಅದರಲ್ಲಿ 0 ಫಾಲೋವರ್ಸ್ ಇದ್ದರೂ ಕೂಡ ನೀವು ಅರ್ನ್ ಮಾಡ್ಬೋದು. ಯಾಕಂದರೆ ನಿಮ್ಮ ಅಕೌಂಟು ಪ್ರೈವೇಟ್ ಇರೋದಿಲ್ಲ, ಪಬ್ಲಿಕ್ ಇರುತ್ತೆ. ನೀವು ಪಬ್ಲಿಕ್ಕಿಗೆ ಹಾಕಿದಾಗ ತುಂಬ ಜನ ನೋಡ್ತಾರೆ. ನಿಮ್ಮ ವಿಡಿಯೋ ಚೆನ್ನಾಗಿತ್ತು ಅಂದರೆ ತುಂಬ ಜನ ಲಿಂಕ್ ಅಂತ ಕಮೆಂಟ್ ಕೂಡ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ಥರ ತಲೆ ಕೆಡಿಸ್ಕೋಬೇಡಿ. ಅದೇ ಅಕೌಂಟಿಂದ ನೀವು ಮುಂದುವರಿಸಿ. ಯಾವುದೇ ಥರ ಪಾಸ್ವರ್ಡ್ನ ನೀವು ಕನೆಕ್ಟ್ ಮಾಡಬೇಡಿ. ಇನ್ನು ಏನು ಅಂತಂದರೆ, ಹೊಸದಾಗಿ ಮೀಶೋ ಕ್ರಿಯೇಟಿವ್ ಕ್ಲಬ್ಗೆ ಜಾಯ್ನ್ ಆಗ್ತಾ ಇರ್ತಾರೆ. ಫಸ್ಟ್ ಟೈಮ್ ನೀವು ನಿಮ್ಮದು ಯಾವುದು ಕರೆಕ್ಟ್ ಇನ್ಸ್ಟಾಗ್ರಾಮ್ ID ಇದೆ ನೋಡಿ, ಅದ್ರ ಮುಖಾಂತರನೇ ನೀವು ಲಾಗಿನ್ ಆಗಿ, ಆಯಿತಾ? ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಸರಿ ನೀವು ಅದ್ರ ಮುಖಾಂತರ ನಿಮಗೆ ಯಾವುದು ಕರೆಕ್ಟಾಗಿದೆ, ಯಾವುದು ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಅದರಿಂದ ನೀವು ಫಸ್ಟಿಗೆ ಕರೆಕ್ಟಾಗಿ ಲಾಗಿನ್ ಆಗಿ ಬಿಟ್ಬಿಡಿ. ಅದು ಆಟೋಮೆಟಿಕ್ಕಾಗಿ DM ಸೆಟ್ ಆಗುತ್ತೆ, ಆಯಿತಾ? ಇವಾಗ ನಾವು ನನ್ನ ಥರ ನೀವು ತಪ್ಪು ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ಸೊ ನಾನು ಇದೇ ತಪ್ಪು ಮಾಡಿಬಿಟ್ಟು ಇವಾಗ ನೋಡಿ ರೀಕನೆಕ್ಟ್ ಆಗ್ತಾಯಿಲ್ಲ. ನಿಮ್ಮ ಮುಂದೆನೇ ತೋರಿಸ್ತೀನಿ ಎಲ್ಲ ಹಾಕಿಬಿಟ್ಟು. ನಾನು 100 ಸರಿ ಟ್ರೈ ಮಾಡಿದ್ದೀನಿ, ಆಗಿಲ್ಲ. ಬೇರೆಯವರು ಹೇಳಿದರು ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ಅಂತ. ನಾನು ಪಾಸ್ವರ್ಡ್ನ ಚೇಂಜ್ ಮಾಡಿಬಿಟ್ಟೆ. ಸೊ ಇವಾಗ ಆ ಅಕೌಂಟು ಬರ್ತಾಯಿಲ್ಲ, ಬೇರೆ ಅಕೌಂಟ್ನ ಮಾಡಬೇಕು ಅಂದ್ರೂ ಬರ್ತಾಯಿಲ್ಲ. ನಮ್ಮ ಯಜಮಾನ್ರ ಅಕೌಂಟೇ ತೋರಿಸ್ತಾ ಇದೆ, ಯಾಕಂದರೆ ಅವ್ರ ನಂಬರ್ನೇ ಹಾಕಿದ್ನಲ್ಲ, ಆಯಿತಾ? ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಇನ್ನೂ ನೀವು ಕೇಳ್ಬೋದು. ಏನು ಅಂತ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ, ಇಲ್ಲಿ ಹಾಯ್ ಸಾವಿತ್ರಿ, ವಿ ಹೋಪ್ ದಿಸ್ ಮೆಸೇಜ್ ಫೈಂಡ್ಸ್ ಯುವರ್ ವೆಲ್ ಅಂತ. ನೋಟಿಸ್ ಆ್ಯನ್ ಇಶ್ಯೂಸ್ ವಿತ್ ಯುವರ್ ಆಟೋಮೆಟಿಕ್ DM ಸೆಟ್ ಅಪ್ ಫಾರ್ ಯುವರ್ ಇನ್ಸ್ಟಾಗ್ರಾಮ್ ಪೋಸ್ಟ್. ನೋಡಿ, ಅವರು ಆಟೋಮೆಟಿಕ್ಕಾಗಿ ನೀವು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ಸೆಟ್ ಮಾಡ್ಕೊಳ್ಳೋಕೆ ಹೋದರೆ ನನಗೆ ಯಾವುದೇ ಥರ OTP ಕೂಡ ಬರ್ತಾಯಿಲ್ಲ. ನಿಮಗೂ ಇದೇ ಪ್ರಾಬ್ಲಮ್ಸ್ ಆಗಿದ್ದರೆ ಇದನ್ನು ನಾನಂತೂ ತುಂಬ ಸಲ ಮಾಡಿದ್ದೀನಿ. ನಿಮಗೆ ಆಗಿದ್ದರೆ ಒಳ್ಳೆಯದೇ. ನನಗೆ ಆಗಿಲ್ಲ. ಸೊ ಅದು ಆಗೋದೂ ಇಲ್ಲ. ಯಾಕಂದರೆ ಇಲ್ಲಿ ಹೇಳಿದ್ದಾರೆ, ಒಂದೇ ಒಂದು ಸಲ ನೀವು ಪಾಸ್ವರ್ಡ್ನ ಚೇಂಜ್ ಮಾಡಿದರು ಅಂದರೆ ಮುಗೀತು. ಅದು ನೆಕ್ಸ್ಟ್ ಇನ್ನೊಂದು ID ತೊಗೊಳ್ಳೋದಿಲ್ಲ. ನೋಡಿ, ನಾನು ಹಾಕಿ ತೋರಿಸ್ತೀನಿ ನಿಮಗೆ. ತೊಗೊಳ್ಳೋದಿಲ್ಲ ಮತ್ತೆ. ಹಾಗೆ ನೋಡಿ, ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತಲೇ ಬರುತ್ತೆ, ಆಯಿತಾ? ಸೊ ಇವಾಗ ನೀವು ಏನು ಡೌನ್ ವರಿ ಮಾಡ್ಕೋಬೇಡಿ. ಇದಕ್ಕೆ ನೆಕ್ಸ್ಟ್ ಏನು ಸ್ಟೆಪ್ಪು ಅಂತಂದರೆ, ಇನ್ಸ್ಟಾಗ್ರಾಮ್ ಬಿಟ್ಟು ನೀವು ಬೇರೆದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರು ಇರ್ತಾರೆ ಜಾಸ್ತಿ ಅಂದರೆ ನಮಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು, ನಮ್ಮ ಸಂಬಂಧಿಕರು, ರಿಲೇಷನ್ಸ್, ಇವರೆಲ್ಲ ಜಾಸ್ತಿ ಕನೆಕ್ಟ್ ಇರ್ತಾರೆ. ಅದೇ ಸಂಬಂಧಿಕರು, ಅದೇ ಫ್ರೆಂಡ್ಸು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಕೂಡ ನೀವು ಲಿಂಕ್ಸ್ನ ಹಾಕ್ಬೋದು. ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಮಾಡಿ ಹಾಕ್ಬೋದು. ತುಂಬ ಜನ ಲಿಂಕ್ಸ್ ಅಂತ ಕಳಿಸಿದರೆ ಒಬ್ಬೊಬ್ಬರಿಗೆ ಲಿಂಕ್ ಕಳಿಸೋದು ತೊಂದರೆ ಆಗುತ್ತೆ ಅಂತ ಇದನ್ನ ಆಟೋ DM ಸೆಟ್ ಮಾಡಿದರು. ಸೊ ಇವಾಗ ಇದು ವರ್ಕ್ ಆಗ್ತಾಯಿಲ್ಲ. ಆಗದವ್ರದ್ದು ಒಳ್ಳೆಯದು, ನನಗಂತೂ ವರ್ಕ್ ಆಗ್ತಾಯಿಲ್ಲ. ನಾನೇನು ಜಾಸ್ತಿ ಯಾವ ಥರ ಅರ್ನ್ ಮಾಡ್ತೀನಿ ಅಂತಂದರೆ ನಿಮಗೂ ಕೂಡ ಅದನ್ನೇ ಹೇಳ್ಕೊಡ್ತೀನಿ. ಹಾಗೆ ಮಾಡಿ. ಮತ್ತೇನು ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಏನು ಮಾಡಬೇಕು ಅಂದರೆ, ವಾಟ್ಸಪ್ಪಲ್ಲಿ ಕೂಡ ನೀವು ಪೋಸ್ಟನ್ನು ಹಾಕಿ ಲಿಂಕ್ನ
ವಾಟ್ಸಪ್ಪಲ್ಲಿ ಹಾಕಿ ಆ ಲಿಂಕ್ ಮುಖಾಂತರ ನಿಮ್ಮ ಏನು ಹಾಕಿರ್ತೀರಲ್ಲ ಪ್ರಾಡಕ್ಟ್ನ ಬೈ ಮಾಡ್ಕೊತಾರೆ. ನಿಮಗೆ ಇದು ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಲಿಂಕ್ ಹಾಕೋದು ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಕೂಡ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಸೊ ಇದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ. ಸೊ ಸಾನ್ವಿ ಅವರೇ, ಯಾವುದೇ ಥರ ಪಾಸ್ವರ್ಡನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ತುಂಬ ಸಲ ಕೇಳಿದ್ರಿ ಅಂತ ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಪಾಸ್ವರ್ಡನ್ನ ಚೇಂಜ್ ಮಾಡಬೇಡಿ. ಇದು ನಿಮ್ದು ಏನು ಐ ಡಿ ಇದೆ ನೋಡಿ, ಅದೇ ಇನ್ಸ್ಟಾಗ್ರಾಮ್ ಐ ಡಿಯಿಂದ ನೀವು ಪೋಸ್ಟ್ನ ಮಾಡ್ಬೋದು, ಅರ್ನ ಮಾಡ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.